ಯಾರೋ ಮಂತ್ರಿಗಳು ಹೇಳ್ತಾ ಇದ್ರು ಅಂತ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಲ್ಲ ಅವರಿಗಾಗಿ ಅವರ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಪುಣಾತ್ಮ, ಈ ದೇಶದ ಮಾಜಿ ಪ್ರಧಾನಿ ಮೊಮ್ಮಗ, ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರ ಮಗ, ಅತಿಗೇನಪ್ಪ ಇನ್ನೂ ಏನಪ್ಪ ರಾಜಕೀಯ ಅಸ್ತಿತ್ವ ಕೊಡೋದಿದೆ. ಅದಾಗ್ಲೇ ಏನಪ್ಪ ಅವ್ರ ಕುಟುಂಬ ರಾಜಕೀಯದ ಅಸ್ತಿತ್ವ ಪಡೆದಾಗಿದೆ. ಅವ್ರಿಗೆ ಅಸ್ತಿತ್ವ ರಾಜಕೀಯ ಜನ ಕೊಟ್ಟಾಗ ಯಾವಾಗ ಜನಕ್ಕೆ ಏನೇನ್ ಮಾಡ್ಬೇಕು ರೈತರಿಗೆ ಅದು ಮಾಡಿದ್ದಾರೆ. ನಿಮ್ಮಂಗ ಏನಪ್ಪಂತಂದ್ರೆ ಹಿಂಗ ಪೊಲೀಸರನ್ನ ನಿಂದಿರಿಸಿ ನಿಮ್ಗೆ ಏನಾಗಿದೆ, ನಿನ್ನೆಲಿಂದ ಏನಪ್ಪಂದ್ರೆ ರಾತ್ರಿ ನಿಖಿಲ್ 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 ಅನ್ನಕತ್ತೀರಿ ಕಾಂಗ್ರೆಸ್ನವ್ರು. ಏನೋ ಹೇಳ್ತಾ ಇದ್ರು, ಇಲ್ಲ ನರೇಂದ್ರ ಮೋದಿ ಅವರು ಜನ್ಜಿಗೆ ಎದುರಿ ಏನಪ್ಪಂತಂದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ನಿನ್ನೆ ರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ನೀವು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ಹಾಗಾಗಿ ಈಗ ಬಹುತೇಕ ಎಲ್ಲ ಕಾಂಗ್ರೆಸ್ನವರಿಗೆ ಮಂತ್ರಿ ಆಗಿದೆ ಅಂತ ಖುಷಿ ಇದೆ ಬಾಲಣ್ಣಗ, ಆದ್ರೆ ರಾತ್ರಿ ಮಲ್ಕೊಂಡಾಗ ನಿಖಿಲ್ 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 ಅಂತ ಇದ್ದಾರೆ ನೋಡಿ. ಈಗ ಒಂದು ಇನ್ಸಿಡೆಂಟ್, ನಮ್ಮನ್ನೆಲ್ಲ ತಡೆದ್ರು ಪಾಪ ಪೊಲೀಸರು ತಡೆದಾಗ ನಿಖಿಲ್ ಅವ್ರು ಕೆಳಗೆ ಬಿದ್ರು, ಕಾಲಿಗೆ ಪೆಟ್ಟಾಯ್ತು. ನಾವು ಅವ್ರ ಮೇಲೆ ಬಿದ್ದೀವಿ, ನಮ್ಮ ಮೇಲೆ ಮಂಜಣ್ಣ ಹರೀಶ್ ಗೌಡ ನಾವು ಬಿದ್ದೀವಿ. ಇವತ್ತೇನೋ ನಿಖಿಲ್ ಅವರ ಅಂಗರಕ್ಷಕರು ಕೆಲವು ಕಾರ್ಯಕರ್ತರು ಅಂತಂದ್ರೆ ತಡೆದ್ರು. ಏನಕ್ಕೆ ಇದೆಲ್ಲ? ನಾವೇನ್ ಮಾಡ್ತಾ ಇದೀವಿ? ನಾವೇನ್ ಅಲ್ಲಿ ಬಂದೇನು ವಿಧಾನಸೌಧಕ್ಕಾಗ್ಲಿ ಅಥವಾ ಏನಪ್ಪ ಫ್ರೀಡಂ ಪಾರ್ಕ್ ಬಂದೆ ಅಂತ ನಿಮ್ಗೇನು ಗುಂಡು ಹೊಡಿತೀವ ಸರ್ಕಾರದಾಗಿರೋರಿಗೆ? ಈ ರೀತಿ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನಪ್ಪಂತಂದ್ರೆ ಗುಂಡು ಹೊಡೆದಾರ ಅಂತ ತಿಳ್ಕೊಂಡು ನೀವು ಬಹಳ ಉದ್ದುದ್ದು ಭಾಷಣ ಬಿಗಿತೀರಿ. ಇವತ್ತು ನಾವು ಯಾರಿಗೋಸ್ಕರ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇರ್ತಕ್ಕಂಥದ್ದು ಉದ್ದೇಶ ಏನಾದ? ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲಾದ್ರೂ ಏನಾದ್ರೂ ದುರ್ಘಟನೆ ಆಗಿದೆಯಾ? ಇವತ್ತು ಪೊಲೀಸರು ನಮಗೆ ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಈ ಭಾಗದ ರೈತರು ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಮಾಧ್ಯಮದವರು ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾಗ್ತಾ ಇದೆ? ಇದರ ಉದ್ದೇಶ ಏನು ಅಂತ ಇಡೀ ರಾಜ್ಯದ ಜನಕ್ಕೆ ಈಗಾಗಲೇ ಗೊತ್ತಾಗಿದೆ. ಆಮೇಲೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ನಿನ್ನೆ ಮೈಸೂರಲ್ಲಿ ರಾತ್ರಿ ಕುಮಾರಣ್ಣವರು ವಿಧಾನ ಪರಿಷತ್ ಸದಸ್ಯರಿಗೆ ನಮಗ MLAದವರಿಗೆ ಅವ್ರು ಏನೇನು ಮಾತಾಡ್ಯಾರ ಎಲ್ಲ ಪ್ರೊಸೀಡಿಂಗ್ ಕೊಟ್ಟಾರ. ಬಲಣ್ಣ, ನೀವೇನೇನು ಪ್ರೊಸೀಡಿಂಗ್ ತರ್ತೀರಿ? ನೀವು ಕುಮಾರಣ್ಣನ ಜೊತೆ ಇರುವಾಗ ಏನೇನು ಮಾತಾಡಿದ ಪ್ರೊಸೀಡಿಂಗು ತರ್ತೀವಿ. ಇವಾಗ DK ಶಿವಕುಮಾರ್ ಅವರ ಶಿವಪೂಜೆ ಮಾಡುವಾಗ ಏನೇನು ಮಾತಾಡ್ತಾ ಇದ್ರೆ ಆ ಪ್ರೊಸೀಡಿಂಗ್ನು ಹೇಳ್ತೀವಿ. ಜನಪ್ರಿಯತೆ ಅಂತಂದ್ರೆ ಪಡಿತಾ ಇದೆ. ಹಾಗಾಗಿ ಅಂತಂದ್ರೆ ಪೊಲೀಸರ ಮುಖಾಂತರ ಸರ್ಕಾರಕ್ಕೆ ನಾವೇನು ಅಂಜೋರಲ್ಲ. ನಾನು ಹೇಳಿದ್ರೆ ಈಗ ಮಂಜಣ್ಣಗ ಭೋಜಣ್ಣಗ ಅವ್ರು ಏನಾದ್ರು ಗುಂಡು ಹೊಡಿತಿದ್ರು ಮೊದಲು ನಮ್ಗೆ ಒಳ್ಳೆ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ಮುಖವನ್ನ ಕಳಿಸ್ತಕ್ಕಂಥ ಕೆಲಸ JDS ಬಿಜೆಪಿದವರು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮ ಹೋರಾಟಕ್ಕೆ ನಿನ್ನೆ ಕುಮಾರಸ್ವಾಮಿ ಅವರು ಇಂದು ಏನಪ್ಪಂದ್ರೆ ಖುದ್ದು 84ನೇ ವಯಸ್ಸಿನ ಅನಾರೋಗ್ಯದಲ್ಲಿ ದೇವೇಗೌಡರು ಬಂದು ನೀವು ಯಾವುದೇ ಕಾರಣಕ್ಕೂ 94 ಯಾವುದೇ ಕಾರಣಕ್ಕೂ ಏನಪ್ಪಂದ್ರೆ ನೀವು ಎದುರುಬಾಡ್ರಿ, ನಿಮ್ ಜೊತೆ ನಾನು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ. ಇವತ್ತೇನ್ ಬೆಂಗಳೂರು ಚಲೋನೋ ಯಾವುದೋ ವಿಧಾನಸೌಧ ಚಲೋನೋ ಅದೆಲ್ಲಾನು ಏನಪ್ಪಂತಂದ್ರೆ ನಾವು ಮಾಡ್ತೀವಿ. ಪೊಲೀಸರು ನಮ್ಮನ್ನ ಹಿಡಿತಾರೋ ಹೊಡಿತಾರೋ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೋ ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. ಒಂದನೇ ಭಾಗದ ಜನರಿಗೆ ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಈ ಭಾಗದಾಗ ಎಲ್ಲಿವರೆಗೂ ದೇವೇಗೌಡರು ಕುಮಾರಸ್ವಾಮಿ ಅವರು ಇರ್ತಾರ ಅಲ್ಲಿವರೆಗೂ ರೈತರ ಧ್ವನಿಯಾಗಿರ್ತಾರ ಅಂತ ತಿಳ್ಕೊಂಡು ಬಹಳ MLA ಏನಪ್ಪವರ ಹೇಳಬೇಕಾಗುತ್ತೆ. ಹಾಗಾಗಿ ಈ ಹೋರಾಟ ನಿತ್ಯ ನಿರಂತರವಾಗಿ ನಡೆಯುತ್ತೆ. ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ತಿಳ್ಕೊಂಡೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪಂತಂದ್ರೆ ಅವ್ರ ಜೊತೆ ಎಂತದೇ ಸಂದರ್ಭ ಬಂದ್ರೆ ಪ್ರಾಣ ತ್ಯಾಗಕ್ಕೂ ಸಹ ಏನಪ್ಪಂತಂದ್ರೆ ಸಿದ್ಧ ಇದ್ದೀವಿ ಅಂತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.